ವಿಧಾನಸಭೆಯಲ್ಲಿಂದು ರಾಮ್ಜಿ ಕಾಯ್ದೆಯ ವಿರುದ್ಧದ ಜಾಹೀರಾತು ಗದ್ದಲ ಏರ್ಪಟ್ಟು ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದವು. ಇನ್ನು ಕಾಂಗ್ರೆಸ್ ನೀಡಿರೋ ಜಾಹೀರಾತಿನಲ್ಲಿ ಮಹಾತ್ಮ ಗಾಂಧೀಜಿ ಭಾವಚಿತ್ರ ಬಳಸಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ಸರ್ಕಾರ ಬೇಕಾಬಿಟ್ಟಿಯಾಗಿ ಜನರ ತೆರಿಗೆ ಹಣ ಪೋಲು ಮಾಡ್ತಿದೆ ಎಂದು ವಿಪಕ್ಷಗಳು ಕೆಂಡಕಾರಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಮ್ಜಿ ಕಾಯ್ದೆ ವಿರೋಧಿಸಿ ಕಾಂಗ್ರೆಸ್ ಜಾಹೀರಾತು. ಒಂದೇ ಒಂದು ಮಾತಿಗೆ ರಣರಂಗವಾಯಿತು ಸದನ. ಸದನದಲ್ಲಿ ಗಾಂಧಿ ವರ್ಸಸ್ ಸಂಗಪ್ಪ ಜಾಹೀರಾತು ಸದ್ದು. ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನದ ಮೂಲಕ ರಾಮ್ಜಿ ಕಾಯ್ದೆ ಯೋಜನೆ ವಿರೋಧಕ್ಕೆ ಮುಂದಾಗಿದೆ. ಈ ವೇಳೆ ಕಾಂಗ್ರೆಸ್ ಸರ್ಕಾರ ಯೋಜನೆ ಟೀಕಿಸುವ ನಿಟ್ಟಿನಲ್ಲಿ ಜಾಹೀರಾತು ನೀಡಿದೆ. ಇಂದು ದಿನಪತ್ರಿಕೆಗಳಲ್ಲಿ ಮನರೇಗಾ ಬಗ್ಗೆ ಸರ್ಕಾರ ಜಾಹೀರಾತು ನೀಡಿರೋದು ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೆರಿಗೆದಾರರ ಹಣವನ್ನ ಸುಳ್ಳು ಪ್ರಚಾರಕ್ಕಾಗಿ ದುರುಪಯೋಗಪಡಿಸಿಕೊಂಡಿದೆ ಎಂದು ಪ್ರತಿಪಕ್ಷ ಬಿಜೆಪಿ ಆರೋಪಿಸಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ, ಜನರ ತೆರಿಗೆ ಹಣವನ್ನ ಬಳಸಿ ಜಾಹೀರಾತು ನೀಡಿರುವುದು ತಪ್ಪು. ಮಹಾತ್ಮ ಗಾಂಧೀಜಿಯವರಿಗೂ ಅಪಮಾನ ಮಾಡಿದ್ದಾರೆ ಎಂದರು. ಇನ್ನು ಇದೇ ವೇಳೆ ಸಂಗಪ್ಪನ ಬಗ್ಗೆ ಮಂಗಪ್ಪನವರು ಜಾಹೀರಾತು ಕೊಟ್ಟಿದ್ದಾರೆ ಎಂದು ಯತ್ನಾಳ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ರು. ಎದುರುಗಡೆ ರಾಹುಲ್ ಗಾಂಧಿದ್ ಹಾಕಿದಾರೋ ಯಾರ್ದೋ ಗೊತ್ತಿಲ್ಲ, ನನ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲ ಪ್ರಿಯಾಂಕಾದ್ ಹಾಕಿದಾರೋ ಎಲ್ಲ ಗೊತ್ತಿಲ್ಲ, ಯಾರ್ದು ಗೊತ್ತಿಲ್ಲ, ಹೆಸರು ಇಲ್ಲ, ಅಲ್ಲಿ ಯಾರ್ದು ಹೆಸರು ಇಲ್ಲ. ಬಿಡಿ, ಆಯ್ತು. ಹಾ ಆಯ್ತು, ಯಾವುದು ಇಲ್ಲ. ಕೊಡೋದ್ರ ಸಲುವಾಗಿ ಈ ಒಂದು ಮನ್ರೇಗಾವನ್ನು ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಗೌರವ ಇಲ್ಲ, ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ಸುನೀಲ್ ಕುಮಾರ್ ಅವರು ಕೆಲಸ. ಇನ್ನು ಜಾಹೀರಾತನ್ನ ಸಮರ್ಥಿಸಿಕೊಂಡ ಸಚಿವ ಪ್ರಿಯಾಂಕ್ ಖರ್ಗೆ, ಗುಜರಾತ್ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನ ಜಾಹೀರಾತು ನೀಡಿ 8 ಕೋಟಿ ಖರ್ಚು ಮಾಡಿದೆ. ಇದು ಜನರ ತೆರಿಗೆ ಹಣದಿಂದ ನೀಡಲಾಗಿದೆ. ಯಡಿಯೂರಪ್ಪನವರು ವ್ಯಾಕ್ಸಿನೇಷನ್ ಹಾಕುವ ಸಂದರ್ಭದಲ್ಲಿ ವ್ಯಾಕ್ಸಿನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೋದಿಜಿ ಎಂದು ಬಿಜೆಪಿ ಸರ್ಕಾರ ಜಾಹೀರಾತು ಕೊಟ್ಟಿತ್ತು. ಆಗ ರಾಜ್ಯದ ಜನರ ತೆರಿಗೆ ಹಣ ನೆನಪಾಗಲಿಲ್ವೇ ಎಂದು ಖರ್ಗೆ ತಿರುಗೇಟನ್ನ ನೀಡಿದ್ರು. ಅವರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಾಗ ಎಲ್ಲೂ ಕೂಡ ಇಂತ ಒಂದು ಕ್ರಾಂತಿಕಾರಿಯಾದಂತ ಬಿಲ್ ಬರ್ತಾ ಇದೆ, ಇದ್ರ 40% ನೀವು ಕೊಡಬೇಕಾಗಿದೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಸೆಕೆಂಡ್ ವೈಲೇಷನ್. ಥರ್ಡ್ ವೈಲೇಷನ್, ಆರ್ಟಿಕಲ್ 21 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಈ ರಾಜ್ಯದ ಪತ್ರಿಕೆಗಳಿಗೆ ನೀಡಿದ ಜಾಹೀರಾತು ವಿಚಾರಕ್ಕೆ ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ಯರ ನಡುವೆ ಕೋಲಾಹಲವೇ ನಡೆದು ಹೋಗಿದೆ. ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡೋ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪತ್ರಿಕೆಗಳಿಗೆ ಜಾಹೀರಾತು ನೀಡಿದೆ. ಇದಕ್ಕೆ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಒಟ್ನಲ್ಲಿ ಕೇಂದ್ರ ಸರ್ಕಾರದ ಪರವಾಗಿರೋ ಬಿಜೆಪಿ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂಘರ್ಷಕ್ಕೆ ಜಾಹೀರಾತು ಫೈಟ್ ಸದನ ಸಾಕ್ಷಿಯಾಗಿದ್ದಂತೂ ನಿಜ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.